ಕಣ್ಣ ಚಂದ್ರಶೇನಿ ಮಾಡಿಸಿ ತನ್ನ ಗಂಡನ ಕೊಲಿ ಸುಮ್ಮನೆ ಬಿಡ್ತಾರೆ ಅಂದ್ರೆ ಕೊಯ್ಯದೆ ನಿಮಗ ಮೂಗುಮಾಲಿ ಹಮ್ಮಿನ ದುರ್ಗಿ ಪಜಿತಿ ಆಗಳ ಸಿಕ್ಕು ಮಾರುತಿ ಕೈಯಲ್ಲಿ ಮಾರುತಿ ಹಾಕಿದು ಮುರಿದ ಸೊಂಟ ಏರಿ ಹೆಡ್ಕಿಗೆ ಕಾಲ ಇಟ್ಟ ಹೆಡ್ಕಿನ ಮ್ಯಾಲ ಕಾಲ ಇಟ್ಟ ಅಳತಳ ಪೈಮಾಲಿ ಪಟ್ಟಿಗೆ ಬಾವ ಗಂಜಿ ಚೀರ ತಂಗಿ ಕೇಳು ಮೂಲಿ ಮೂಲಿ ಪಟ್ಟಿಗೆ ಬಾವ ಗಂಜಿ ಓಡಾಳ ತಂಗಿ ಕೇಳ ಮೂಲಿ ಮೂಲಿ ನಿಮ್ಮ ಸುಳರ ಕೊರಳಾಗ ಬಿಳಿ ಮುತ್ತ ಯಾಕ ಕಟ್ಟದು ಕಟ್ಟ ಎಲ್ಲಿ ಗಟ್ಟಿಗೆ ಹದ್ಲ ನಿರ್ಧಾರ ಹವದು ಒಟ್ಟ ಗಟ್ಟಿದ ಮ್ಯಾಲ ನೀವು ಗಟ್ಟಿಯಾಗಿ ಇರಬೇಕು ನಿರ್ಧಾರ ಕೆಟ್ಟ ಕೆಟ್ಟ ಪ್ರಮಾಣ ಅದ ಬಾಯಾಗ ಹಾಕಬ್ಯಾಡ್ರಿ ನಿಮ್ಮ ಎಲ್ಲವನ್ನ ಕೊರಳಾಗ ಪಾದರಕ್ಷಿ ಯಾಕ ಕಟ್ಟತ ನಿಮ್ಮ ಹಿರಿಗುಡ್ಡದ ಅಕ್ಕಿ ಆಣಿ ಬಾಯಾಗ ಹಾಕಬ್ಯಾಡನೆ ಪಕ್ಕ ವಿಚಾರ ಮಾಡ್ರಿ ಮೇಂದ್ರಿಗೆ ಅವರು ಇವು ಕೈ ಕಟ್ಕೊಂಡು ನಿಂತವ್ರಿಗೆ ಅಂತಾರೆ ಕೇಳ್ಸೋದತ್ ನಾ ತಿಳ್ಕೊತೀನಿ ಯಾಕೆ ಅಂತರ್ಲೇ ನಿಂತಿರ್ತಾರೆ ಕಿವಿ ಎಲ್ಲ ಇಲ್ಲೇ ನಂಬಲ್ಲಿ ಇರ್ತಾವ ಏನ್ ಕೇಳಕತ್ತಾರ ಕವಿಯಲ್ಲಿ ನಿಮ್ಮ ಎಲ್ಲವ್ರಿಗೆ ನಡ್ಕೊಳ್ತಾರಲ್ಲ ಹೆಣ್ಮಕ್ಳು ನಡ್ಕೊಳ್ಳೋರು ಕೊಳ್ಳಾಗ ಬಿಳಿ ಮುತ್ತೆ ಯಾಕೆ ಕಟ್ತಾರ ಪಾದರಕ್ಷಿಣೆ ಯಾಕೆ ಕಟ್ತಾರ ಮತ್ತ ಸೂಳಿಗೆ ಸೋದರ ಮಾವ ಯಾರು ಯಾಕ್ರಿ ಸೂಳಿಗೆ ಸೋದರ ಮಾವ ಯಾರು ಮತ್ತ ಮುಂದಿನ ಕೇಳ್ತಾನ ಕವಿ ಇಲ್ಲಿ ಅದ ಬಿಳಿ ಮುತ್ತೆ ಯಾಕೆ ಕಟ್ತಾರ ಕೊಳ್ಳಾಗ ಪಾದರಕ್ಷಿ ಯಾಕೆ ಕಟ್ತಾರ ಎಲ್ಲಮ್ಮ ಬ್ರಾಹ್ಮಣ ರೆಕ್ಕೆ ಅದಾವ ಮಾದ್ರ ಮನೆಯಾಗ ಯಾಕಿರ್ತಾಳ ಯಾಕ್ರಿ ಬ್ರಾಹ್ಮಣ ರೆಕ್ಕೆ ಎಲ್ಲಮ್ಮ ಮಾದ್ರ ಮನೆಯಾಗ ಯಾಕಿರ್ತಾಳ ನಮ್ದು ಏನು ಕೇಳಕತ್ತಿಲ್ರ ಸುದ್ದಿ ಅವ್ರ ಹೆಂಗಸರು ಸುದ್ದಿನೇ ಕೇಳಕತ್ತೀವಿ ನಾವು ಅಂತ ಅವ್ರ ಹೆಂಗಸರು ಸುದ್ದಿ ಅವ್ರಿಗೆ ಗೊತ್ತಿರ್ಬೇಕಲ್ಲ ಇದ್ದಲ್ಲಿ ಇಲ್ಲಿ ಹಾಡಕ್ ಬಂದಾಳಕಿ ಪೌರಾಣೆ ಹಾಕಿ ಅಕ್ಕಿನ ಸುದ್ದಿನೇ ಕೇಳಿದ್ರೆ ನಮ್ದು ಏನು ಬೇಡ ನಮ್ದು ಏನಿತ್ತಂದ್ರೆ ನೀವು ತೆಗೀರಿ ನಾವು ಬೇಡ ಖರೆ ಇವತ್ತಿನ ದಿವಸ ಕೇಳಕತ್ತೀವಲ್ಲ ಬಿಳಿ ಮುತ್ತೆ ಯಾಕೆ ಕಟ್ತಾರ ಪಾದರಕ್ಷಿ ಯಾಕೆ ಕಟ್ತಾರ ಮತ್ತೇನ್ ಕೇಳ್ತಾರ ಕವಿ ನಿಮ್ಮ ಅಪ್ಪ ನಿನಗೇನಾಗಬೇಕು ನಿನ್ನ ತಮ್ಮ ನಿನಗೇನಾಗಬೇಕು ಹುಡುಗಿ ನಿನಗ ಬಿಡುದಿಲ್ಲ ಹಿಡಿದು ನಾನು ತುರ್ಬ ಕೊಯ್ದೇನು ನಾಡಿಗೆ ಅಂದೇವಾಡಿ ಬೆಳೆದ ಕವಿಗಳ ಪದ್ಯ ಹಾಡುವೇನು ಅಡಿ ನುಡಿ ಕಾವ್ಯ ರಚಿಸಿದ ಗಿರಿಶನ ವಾಕ್ಯ ನುಡಿ ಹರಿದ ಹಚ್ಚು ತೆರೆದಿದ ಮುತ್ತು ಹರಿದ ಹಚ್ಚು ತೆರೆದಿದ್ದ ಮುತ್ತು ನಿನಗಾಂತಿನ ಕರದಿ ಹರ್ಯಾದ ಮಬ್ಬಿನಾಗ ಹರ್ಕೊಂಡು ಹರಿದ ಹತ್ತು ತೆರೆದಿದ್ದ ಮುತ್ತು ಹರಿದ ಹತ್ತು ತೆರೆದಿದ್ದ ಮುತ್ತು ನಿನಗಾಂತಿನ ಕರದಿ ಹರ್ಯಾದ ಹನ್ನೆರಡು ವರ್ಷ ದಾಟಿ
ಹರಿಯಾಕ ಬಂದು ನೀನು ನೆರೆದು ಕುಂತಿ ಹನುಮಂತರಾಯನವರು ಮಹೇಂದ್ರಿಗೆ ಇವರಾದ್ರು ಕೂಡ 51 ರೂಪಾಯಿ ಕೊಟ್ಟಾರ. ಅವ್ರಿಗೆ ನಾನು ಪೂರ್ಣ ಬರೆದ್ರೆ ಮನ್ನಿಸ್ತಕ್ಕ. ಇದು ರೊಕ್ಕ ಕೂಡ ಅವ್ರು ಹಣಿವಾರ ಹೆಂಗ ಆಗ್ತದ ಗೊತ್ತನ ರೊಕ್ಕ ಕೂಡ ಅವ್ರು ಹಣಿವಾರ ಹೆಂಗ ಆಗ್ತದ ಗೊತ್ತನ. ಅವ್ರದ್ದು ತಪ್ಪಲ್ರಿ, ನಮ್ಮ ಮ್ಯಾಗ ಕಾಜಿ ಅದ ತಿಳ್ಕೊಂಡೆ ತಂದು ಕೊಡ್ತಾರ ಅವ್ರು. ಯಾಕ್ರಿ ಹನ್ನೆರಡು ವರ್ಷ ದಾಟಿ ಹರಿಯಾಕ ಬಂದು ಹರಿದಿದ್ದ ಹಳ್ಳ ನಿಂತಿದ್ದ ತೀರ್ಥ ನೀರಿಗೇನಂತೆ. ಆ ಊರ ದೂರ ಆಯ್ತು ಈ ಊರ ಸನೆ ಆಯ್ತು, ಆ ಊರ ದೂರ ಆಯ್ತು ಈ ಊರ ಸನೆ ಆಯ್ತು. ಬಂದಿದ್ದೆ ಬಾರ್ಸು ತಂದಿದ್ದೆ ತೋರ್ಸು ಹೊಂದಿಕೊಂಡು ನೀತಿ. ಅಂದಿದ್ದೆ ಆಗುತ್ತಾವ ಮುಂದ ದಿನ ಇಲ್ಲ ನಂದು ರೀತಿ. 100ಕ್ಕೆ 1,000 ಬಂದಿಸು, 100ಕ್ಕೆ 1,000 ಬಂದಿಸು. ಇದೇ ಮುಂದಿನ ಬುದ್ಧಿ. ಹರಿದಿನ ಹಚ್ಚು ದರದಿನ ಮುತ್ತು ಹರಿದಿನ ಹಚ್ಚು ಹರಿದಿನ ಮುತ್ತು ನಿನಗಂತೇನೆ ಕರ್ತಿ ಹರಮ ಬಿನಗ ಬೆಟ್ಟ ಬಂದ ಮನೆ ಬಾಡಿಗೆ ಮುಟ್ಟಿದ ಕೊಟ್ಟಿಗೆ ತಪ್ಪಂದಿ. ಒಟ್ಟಿದ್ದು ಕೊಟ್ಟೊಯ್ದು ಇಟ್ಟಿದ್ದು ಮರಿಗಳ ಬಿಡು ಮನಸ್ಸಿನ ಭ್ರಾಂತಿ. ನಿನ್ನೆ ಹೇಳಕತ್ತಿಲ್ಲ ನೋಡ್ರಿ ಏನತ್ತ ತಮ್ಮ, ಇದು ಎಲ್ಲ ಕಣ್ಣಿಗೆ ಕಾಣುವಂತದ ಮನೆ ನಂದದ. ಬಾಡಿಗೆ ಇರ್ಬೇಕಾದ್ರೆ ನಾನು ಮನ್ಯಾಗೆ ಬರ್ಬೇಕಂತ ಒಳಗೆ ಹೋಗ್ಬೇಕತ್ತಿ ಮನ್ಯಾಗೆ. ಎಲ್ಲಿ ಹೋಗ್ತಿ ತಂಗಿ ನಿನ್ನ ಮನ್ಯಾಗ? ನಿನಗ ತಲೆ ಕೆಟ್ಟದ ಬದಲಾಕತ್ತಿದಿ. ನಿನ್ನಂಗೆ ಎಲ್ಲರಿಗೆ ತಲೆ ಕೆಟ್ಟದ. ನಮ್ಮ ಮನೆ ಕಟ್ಲಕ್ ಬಂದದ್ರಿ ಈ ಭೂಮಿ ಮ್ಯಾಗ. ಈಗ ನಾವ್ ಎಲ್ಲಾರು ಅದೀವಲ್ಲ ಮನ್ಯಾಗ ಅದೀವೇನು? ಮನಿ ಅಲ್ಲಿರೋದು ಸಮಸ್ಯೆ ಹೊಂಟದ. ಮುಗುಳ್ಕೋಡಿ ಹೋಗಿರಲ್ಲ ನೀವು? ಮತ್ತೆ ಅಪ್ಪ ಹೋಗ್ಯಾರ. ಮತ್ತೆ ರಾತ್ರಿ ಬೇಗ ಡೀಸೆಲ್ ಹಾಕ್ತಾರೆ. 6 ಲೀಟರ್ ಡೀಸೆಲ್ ಹಾಕಿ ರಾತ್ರಿ ಬೇಗ ಗಾಡಿ ತೊಗೊಂಡು ತಿರುಗಾಡ್ತಾರೆ. 5 ಲೀಟರ್ ಹಾಕ್ತಾರೆ. 5 ಲೀಟರ್ ಎಣ್ಣೆ ಹಾಕ್ತಾರೆ ಡೀಸೆಲ್. ಮತ್ತೆ ರಾತ್ರಿ ಬೇಗ ಕಾರ್ ಭವನಪ್ಪ ಕಾಕಾರು ಆದ್ರೆ ಸಾಕಿನ ಮಹೇಂದ್ರಿಗೆ ಮಾನಭಾವಿಗಳಾದ್ರೂ ಕೂಡ 21 ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಪೂರ್ಣ ಬರ್ರಿ. ಮತ್ತೆ ಶರೀರದ ಗಾಡಿ ನಡೆಸ್ಲಾಗತ್ತೇನಲ್ಲ ಮುತ್ತೆ. ಅವ್ನು ಶರೀರ ಮಾಯಾಗಿ ಹೋಗ್ಯಾರ. ಅಲ್ಲಿ ಅಂಬಾಸಿಡರ್ ಕಾರ್ ಅದ್ರಿ ಮುಗುಳು ಕೊಡದಾಗ. ನಾನು ಭಾಳ ಸಲ ಹೋಗಿನಿ. ಅಲ್ಲಿ ಮುಗುಳು ಕೊಡೋ ಮಗಲಾಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆದಾಗ ಅಲ್ಲಿ ಭೇಟಿಯಾಗಿನೂ ಬಂದೀನಿ. ಅದಕ್ಕೆ 5 ಲೀಟರ್ ಎಣ್ಣೆ ಹಾಕ್ತಾರೆ ದಿನ ಅವರು ಮಠದವ್ರು. ನೀವು ಬೇಕಂದ್ರೆ ಹೋಗಿ ನೋಡಿ ಬರ್ರಿ. ಆ ಅಂಬಾಸಿಡರ್ ಕಾರ್ ಮುಂಜಾನೆ ಎದ್ದು ನೋಡೋದ್ರೊಳಗೆ 5 ಲೀಟರ್ ಕಲಾಸನ ಆಗಿರ್ತದ. ಆ ಕಾರಿನ ತುಂಬ ಎಲ್ಲ ಧೂಳಾಗಿರ್ತದ ಕಾರ. ಮುಂಜಾನೆ ಎದ್ದು ಕೂಡಲೇ ಒರೆಸ್ತಾರ ಆ ಕಾರಿಗೆ. ಅವ್ನ ಶರೀರ ಹೋಗ್ಯಾಳಿಲ್ರಿ ಇದು. ಈಕಿ ಹೇಳಕತ್ತಾಳ ನಮ್ಮ ಶರೀರ ಹೆಚ್ಚತ್ತ, ಈಕಿ ಹೇಳಕತ್ತಾಳಿಲ್ಲ. ಮತ್ತೆ ಅಲ್ಲಿ ಶರೀರ ಹೆಚ್ಚಿತ್ತಪ್ಪ ಅಂತಂದ್ರೆ ಇರ್ಬೇಕಾಗಿತ್ತಲ್ಲ. ಅವ್ನ ಶರೀರ ಪೂಜೆ ಆಗ್ತದೋ ಕಾರಿಗೆ ಆಗ್ತದೋ? ಎಲ್ಲಿ ತಂಗಿ ನಿನ್ನ ಶರೀರಕ್ಕ ಆತ್ಮಗ ಭಾಳ ದೂರದ. ಇದು ಹೇಳ್ತದ ಪರ, ಬಾಯಿ ತೆರೆದು ಹೇಳ್ತ ಪರ ಆತ್ಮ. ಎಲ್ಲಿ ತಂದಿದ್ದು ಪರ ಆತ್ಮ? ಪರ ಆತ್ಮ ಹುಚ್ಚುಗಡ್ಡೆ ಹೊಯ್ದು ಎಲ್ಲರ ಅಂತರಾತ್ಮದಲ್ಲಿ ಇರುವಂತ ಜ್ಯೋತಿನೇ ಮಾತ್ರ ಆತ್ಮದಾನ. ನಿನ್ನಲ್ಲಿ ಅದಾನ, ನನ್ನ ಬಲ್ಲಿ ಅದಾನ, ಎಲ್ಲಿ ಬೇಕಾದಲ್ಲಿ ಅದಾನ. ಅವ ಎಲ್ಲರ ಜಾಗ ಎಲ್ಲಿ ಇಲ್ಲೇ ಇಲ್ಲ. ಅವನ ಕರುಣೆ ಆಯ್ತಪ್ಪ ಅಂತಂದ್ರೆ ಆಗ್ಲಾರ್ದಂತ ಕೆಲಸನೂ ಆಗ್ತಾವ್ರಿ. ತಿಪ್ಪಿ ಒಳಗೆ ಹುಟ್ಟಿದ ಗೋರಖನಾಥ. ಯಾಕ್ರಿ ತಿಪ್ಪಿ ಒಳಗೆ ಹುಟ್ಟಿ ಬಂದ. ಇವ್ರು ಹೆಣ್ಣಿಲ್ಲಾರ್ದೆ ಹುಟ್ಟಿ ಬಂದಾರ ಗೋರಖನಾಥ. ಹೆಣ್ಣು ಸಂಬಂಧದಲ್ಲಿ
ವೀರಭದ್ರ ದೇವರು ಜಡ್ಯಾಗ ಹುಟ್ಟಿ ಬಂದಾನ ಅಲ್ಲೆಲ್ಲ ನಿನ್ನ ಹೆಣ್ಣ ಕೊಲ್ಲಿ ಪಕ್ಕದ ಹುಟ್ಟೇನ್ರಿ ಮಾಸ್ತರ ಎಲ್ಲಿ ಎದ್ರ ಹುಟ್ಟು ಬಂದ ಲಿಂಗದ ಹುಟ್ಟಿ ಬಂದಾನ ಸೋಮೇಶ್ವರ ಲಿಂಗದ ಜರೂರೇ ಇಲ್ಲ ಇಲ್ಲ ಅದಕ್ಕೆ ತಂಗಿ ಹೆಣ್ಣು ಇಲ್ಲಾರ್ದ ಹುಟ್ಟಿದವರು ಬಹಳ ಮಂದಿ ಇದಾರೆ ಜಗತ್ತಿನೊಳಗ ನಿನಗೆ ಬ್ರಹ್ಮ ತಗೊಂಡ ನಾ ಇಲ್ಲಾರ್ದೆ ಏನೂ ಆಗಂಗಿಲ್ಲ ನೀ ಇಲ್ಲಾರ್ದೆ ಹೋದವ್ರು ಬಹಳ ಮಂದಿ ಇದಾರ ಮಹಾತ್ಮರು ಲಕ್ಷಣ ಸಿದ್ದಪ್ಪ ಮಹಾರಾಜ್ ಹೋಗ್ಬೇಕಾದ್ರೆ ಹೆಂಡತಿ ತೊಗೊಂಡು ಹೋಗ್ಯಾನ್ರಿ ಜೋಡಿ ಇಲ್ಲೇ ಶ್ರೀಶೈಲದಾಗ ಧಾರಾಗಿ ಬಿಟ್ಟು ಹೋಗ್ಯಾನ್ರಿ ಅದಕ್ಕ ಅದು ಹಡಿತು ಒಂದು ಹೆಣ್ಣು ಹಡಿತು ಏನ್ ಚೌಡ್ ಜಾಂದಿ ಅಂದ ವಾಟ ಕಳ್ಸದ ಮನೆಗೆ ತಂದು ಏನು ತೇರ ಸಾಗಿಸ್ಬೇಕಾಗಿತ್ತು ಸಾಗಿಸದ ಎಲ್ಲಿ ಬೇಕಾದಲ್ಲಿ ಬೆಳಕು ಬಿದ್ದು ಬಿಡ್ತು ಸಿದ್ದಪ್ಪ ಮಹಾರಾಜಂದು ಮಂತನಾಳ ಗುರುವಿನ ಶಿಷ್ಯ ಅವ ನಿಮ್ಮ ತಾಯಿ ಶಿಷ್ಯ ಅಲ್ಲ ಮೊದಲು ತಿಳ್ಕೊನಿ ತಾಯಿ ಶಿಷ್ಯ ಆದವ್ರು ಎಲ್ಲಿ ಬೆಳಿಲಕ್ಕೆ ಸಾಧ್ಯನೇ ಇಲ್ಲ ತಂಗಿ ಸ್ವತಃ ದೇವಿ ಪುರಾಣ ಬರೆಯೋತ್ನಾಗ ಚಿದಾನಂದ ಅವಧೂತರು ನಿನ್ನ ದೇವಿಗೆ ಪ್ರತ್ಯಕ್ಷ ಮಾಡ್ಕೋಬೇಕಂತ ತಿಳ್ಕೊಂಡು ಬೇಡ್ಕೊಂಡ್ರು ಅವರು ಏನಾರ ಮಾಡಿ ನನಗೆ ರೂಪ ತೋರ್ಸಂತ ಹೇಳಿದ್ರು ಚಿದಾನಂದ ಅವಧೂತ್ರ ಅವಾಗ ಏನು ಹೇಳಿ ಇವ್ರು ದೇವಿನೇ ಸ್ವತಃ ಇವ್ರು ದೇವಿನೇ ಹೇಳ್ರಿ ಏನ್ ಹೇಳ್ತಾರ್ರಿ ಮೊದಲು ಹೋಗಿ ನಿಮ್ಮ ಅಪ್ಪಗೆ ಭೇಟಿಯಾಗಿ ಬಾ ಅವನು ಕಡೆಯಿಂದ ಉಪದೇಶ ತಗೊಂಡು ಬಾ ಅವಾಗ ನಾನು ರೂಪ ತೋರಿಸ್ನಿ ಅಂತ ಹೇಳಲಿಕ್ಕೆ ಬೋಳಿ ಮತ್ತೆ ಅವಾಗ ಎಲ್ಲಿದ್ರು ನಿಮ್ಮ ತಾಯಿ ತೋರಿಸ್ಬೇಕಾಗಿತ್ತಲ್ಲ ಅವನಿಗೆ ಬಂದು ಹೋಲಾರ್ದನೆ ಈಗ ಇಸ್ಲಾಂ ಧರ್ಮದಲ್ಲಿ ಮೈ ಉಸ್ಮಾನಿ ಆಗಿ ಹೋದ ಮೈ ಉಸ್ಮಾನಿ ಅಪ್ಪ ಯಾರು ಅಬ್ಬು ಸುಲೆ ಶರಣ ಅಬ್ಬು ಸುಲೆ ಶರಣ ಅಂದ್ರೆ ಅಂತವಿದ್ದ ಒಂದು ತುತ್ತ ಹಣ್ಣಿಗಾಗಿ 12 ವರ್ಷ ದುಡ್ದ ಬರೇ ಒಂದು ತುತ್ತ ಹಣ್ಣ್ರಿ ನಮ್ಗೆ ಎಲ್ಲರ ದಾರ್ಯಾಗ ಹೋಗುವತ್ನಾಗ ಒಂದು 50 ರೂಪಾಯಿ ಬಿದ್ದಿತ್ತ ಪಟ್ನೆ ಕಾಲು ಇಡ್ತೀವಿ ಅದ್ರ ಮ್ಯಾಗ ರೊಕ್ಕದ ಮ್ಯಾಗ ಎಷ್ಟು ನಮಗೆ ಆಸೆ ಅದ ಮತ್ತ ಅವ ಬರೇ ಒಂದು ಅರ್ಧ ತುತ್ತ ಹಣ್ಣು ತಿಂದಿದ್ದ ಒಬ್ರದು ಎದರಂದು ಪಡೆದಂದು ಆ ಹಣ್ಣಿನ ಋಣ ಮುಟ್ಟಿಸ್ಬೇಕಂತ 12 ವರ್ಷ ಹೋಗಿ ಬಿದ್ದ ಅವ್ರ ಹೊಲ್ದಾಗೆ ಸಾವುಕಾರನ ಹೊಲ್ದಾಗ ಹೋಗಿ ಬಿದ್ದ ಮುಂದೇನದ ಬಿಡ್ಲಾರ್ದಂಗೆ ಆಗಿ ಬಿಡ್ತೀರಿ ಅಲ್ಲಿ ಒಬ್ಬಾಕಿ ಮಗಳಿದ್ಳು ಸಾವುಕಾರ ಒಬ್ಬಾಕಿ ಮಗಳಿದ್ಳು ಫಾತಿಮಾ ಅನ್ನುವಂಥದ್ದು ಒಬ್ಬಾಕಿನೇ ಮಗಳು ಆಕಿನೂ ಪತಿವ್ರತ ಹೆಣ್ಣು ಮಗಳಿದ್ಳು ಅವಾಗ ಯಾರು ರಾಜ ಇದ್ದವ ಸಾವುಕಾರ ಇದ್ದವ ವಿಚಾರ ಮಾಡ್ದ ಏನಾರ ಮಾಡಿ ನನ್ನ ಮಗಳಿಗೆ ಕೊಟ್ಟು ಇವನಿಗೆ ಲಗ್ನ ಮಾಡಿದ್ನಪ್ಪ ಅಂತಂದ್ರೆ ಇವನು ಹೊಟ್ಟಿಯಿಂದ ಮುಂದ ಅಂತ ಒಂದು ಜ್ಯೋತಿ ಹುಟ್ಟಬಹುದು ಅಂತ ತಿಳ್ಕೊಂಡು ಮುಂದಿನ ಸೂಚನೆ ಅರಿತು ತನ್ನ ಮಗಳಿಗೆ ಗಂಟು ಹಾಕದ ಗಂಟು ಹಾಕೋದ್ನ ಏನ್ ಹೇಳ್ದ ಕಣ್ಣಿಲ್ಲ ಕಿವಿ ಇಲ್ಲ ಮೂಗಿಲ್ಲ ಬಾಯಿ ಇಲ್ಲ ಏನೇನು ಇಲ್ಲ ನನ್ನ ಮಗಳಿಗೆ ಅಂತ ಮಗಳಿಗೆ ಯಾರು ಮಾಡ್ಕೊಳ್ಳಲಾಗ್ಯಾರಪ್ಪ ಏನಾರ ಮಾಡಿ ನೀ ನನ್ನ ಮಗಳಿಗೆ ಮಾಡ್ಕೋ ಅಂತ ತಿಳ್ಕೊಂಡು ಹೇಳ್ದ ಯಾರು ಸಾವುಕಾರ ಅವಾಗ ಮುಂದ ಹೇಳಿದ ಪ್ರಕಾರ ಇದ್ದಿಲ್ಲ ಅವ ಲಗ್ನ ಮಾಡಿ ಕೊಟ್ರು ಕಳಿಸಿಬಿಟ್ರಿ ಕೋಲಿ ಅಲ್ಲಿ ಹೋಗೋದ್ರೊಳಗೆ ಒಂದು ಸೂರ್ಯ ಹೊಳದಂಗ್ ಹೊಳಿಲಾಕತ್ತಿದ್ಳಕಿ ಕೈ ಕಾಲು ಸುದ್ದು ಸರ್ವಾಂಗ ಸುಂದರಿ ರಂಭಾ ಅಪ್ಸರನೆ ಬಂದಳೇನ ಕಾಣ್ಲಕತ್ತಿಲ್ ರೂಮ್ನಾಗ ಅವಾಗ ಅಬುಸಾಲೆ ಶರಣಂದ ನಮ್ಮ ಮಾಮ ಏನು ಸುಳ್ಳದ ನಾವು ಸುಳಿ ಮಗ ನನಗ ಅಪಮಾನ ಮಾಡ್ಬೇಕಂತ ತಿಳ್ಕೊಂಡು ಲಗ್ನ ಮಾಡ್ಯಾನಲ್ಲ ಬ್ಯಾರದಕ್ಕಿ ಕೊಟ್ಟು ಕಳಿಸ್ಯಾನಲ್ಲ ಆಕಿನ ಮಗ ಅವನ ಮಗಳಿಗೆ ಕೈ ಕಾಲ ಕಣ್ಣ ಮೂಗ ಏನೂ ಇಲ್ಲ ಹೇಳ್ಯಾನ ಈಗ ನೋಡ್ರು ಸರ್ವಾಂಗ ಸುಂದರಿಗೆ ತಂದು ಇಲ್ಲಿ ಕುಂದ್ರಿಸ್ಯಾನಪ್ಪ ಅಂತಂದ್ರ ನನ್ನ ಮಾನ ಹರಣ ಮಾಡ್ಲಕತ್ತ ಮಾಡಿಸೋಸಿನ ಮಾಡ್ಯಾನ ಅಂತ ಹೇಳ್ದವ ಅವಾಗ ಚಿಂತಿ ಬಿತ್ರಿ ಅವನಿಗೆ ಹೊರಗೆ ಮನ್ಕೊಂಡ ರೂಮ್ನಾಗ ಹೋಗ್ಲಿಲ್ಲ ಹೋಗಿ ಮುಟ್ಟಿದ್ರೆ ನಾನು ತಾಯಿಗೆ ಮುಟ್ಟಿದಂಗ ಆತದ ತಿಳ್ಕೊಂಡು ಹೊರಗೆ ಮನ್ಕೊಂಡ ಎಲ್ಲಿ ರೂಮಿನ ಹೊರಗೆ ಮನ್ಕೊಂಡ ಅವಾಗ ಆಳ ಮಕ್ಳು ಏನೋ ಕಸ ಹೊಡಿಲಾಕ ಬಂದು ಅಲ್ಲೋ ಅಬ್ಬು ಸಾಲೆ ಶರಣ ನಿನ್ನೇನ ಲಗ್ನ ಆಗ್ಯದ ಹೆಂಡತಿ ಕೂಡ ಮನ್ಕೊಳ್ಳೋದು ಬಿಟ್ಟು ಇಲ್ಲ ಮನ್ಕೊಂಡಿದ್ದವ ಅಂದ್ರ ಅವರು ಅವಾಗ ಅಬ್ಬು ಸಾಲೆ ಶರಣ ಅಂದ್ರ ಮಕ್ಕಳೇ ನಾನು ಕೂಡ ಹುಡುಗಾಟಿಗೆ ಹಚ್ಚಿರಿ ನೀವು ನಿಮ್ಮ ಮಾಲಕ್ ಏನ್ ಹೇಳಣ ನೀವು ಸಾವುಕಾರ ಏನ್ ಹೇಳ ನನಗ ಕಣ್ಣಿಲ್ಲ ಮೂಗಿಲ್ಲ ಬಾಗಿಲ್ಲ ಏನೇನು ಇಲ್ಲ ಅಂತ ವಸ್ತು ಅದ ಹೇಳಣ ಈಗ ನೋಡಿದ್ರ ಮಕ್ಕಳೇ ಅಲ್ಲಿ ಕೈ ಕಾಲ ಕಣ್ಣ ಎಲ್ಲ ಅದಾವ ಅಕ್ಕಿ ಕೂಡ ನಾ ಹೋಗಿ ಕುಡ್ಕೊಳೆ ಹೋಗಂಗಿಲ್ಲ ಅಂದ ಅವಾಗ ಹೋಗಿ ಸಾವುಕಾರ ಹೋಗಿ ಹೇಳಿದ್ರು ಅವ ಸಾವುಕಾರ ಬಂದು ಏನ್ ಹೇಳ್ದ ಕೈ ಇಲ್ಲತ್ತ ಯಾಕೆ ಹೇಳಿನಪ್ಪ ಅಂತಂದ್ರ ನನ್ನ ಮಗಳು ಹುಟ್ಟದ ಬಳಕ ಯಾರಿಗೆ ಕೈ ಎತ್ತಿ ಪಟ್ ಅಂತ ಹೊಡೆದಿಲ್ಲ ಯಾರಿಗೆ ಅದಕ್ಕೆ ಕೈ ಇಲ್ಲ ಹೇಳಿನಪ್ಪ ಕಾಲಿಲ್ಲ ಅಂದ್ರಲ್ರಿ ಕಣ್ಣಿಲ್ಲತ್ತ ಯಾಕೆ ಹೇಳಿನಿ ನನ್ನ ಮಗಳು ಹುಟ್ಟದ ಬಳಕ ಮನಿ ಬಿಟ್ಟು ಹೊರಗೆ ಬಂದಿಲ್ಲ ಮತ್ತೊಬ್ರು ಮೋತಿ ನೋಡಿಲ್ಲ ಅದಕ್ಕಾಗಿ ನಾನು ನಿಮ್ಗ ಕಣ್ಣಿಲ್ಲ ಹೇಳಿನೋ ಕಿವಿ ಇಲ್ಲ ಅಂದ್ರಲ್ರಿ ಕಿವಿ ಇಲ್ಲತ್ತ ಯಾಕೆ ಹೇಳಿನಿ ಕಿವಿಲೆ ಕೆಟ್ಟ ಶಬ್ದ ಕೇಳಿಲ್ಲಕ್ಕಿ ಅಲ್ಲನ ನಾಮನೆ ಮಸ್ತಾಳ ಕುರಾನ್ ಅಭ್ಯಾಸ ಮಾಡ್ತಾಳ ಇದನ್ನ ಬಿಟ್ಟಾಕಿ ಮತ್ತೊಂದು ಕೇಳಿಸಿಲ್ಲಪ್ಪ ಆಕಿ ಕಿವ್ಯಾಗ ಅದಕ್ಕೆ ಕಿವಿ ಇಲ್ಲ ಹೇಳಿನಿ ಅಲ್ಲಿಂದ ಕಾಲಿಲ್ಲ ಯಾಕೆ ಹೇಳಿನಿ ನನ್ನ ಮಗಳು ಹುಟ್ಟಿದ ಬಳಿಕ ತಲಬಾಗಲ ದಾಟಿ ಹೊರಗೆ ಹೋಗಿಲ್ಲ ಅದಕ್ಕಾಗಿ ಕಾಲಿಲ್ಲ ಹೇಳಿ ಶರಣ ಹಿಟ್ಟಕ್ಕೆ ಯಾಕೆ ಚಿಂತೆ ಮಾಡಿದೆ ಅಂತ ಅವಾಗ ಹೋಗಿ ಕುಡ್ಕೊಂಡ್ರಿಪ್ಪ ಅದು ಮತ್ತೆ ಮುಂದೆ ದಾಣಿಗೆ ಅದು ಚರಿತ್ರೆ ನೋಡೋಣ ಈಗ ಟೈಮ್ ಸಿಗ್ತದ ಮತ್ತೆ ವೈಭೂಷಮಾನಿ ಚರಿತ್ರೆ ಹಾಡ್ತೀನಿ ಅದಕ್ಕೆ ಇಲ್ಲಿ ಏನಾಗ್ತದ ಬಿಟ್ಟ ಬಂದ ಮನೆ ಬಾಡಿಗೆ ಮುಟ್ಟಿದ ಪಟ್ಟಿದ ತಪ್ಪಂಡಿ ಪಟ್ಟಿದ್ದು ಪಟ್ಟೋಯ್ತು ಇಟ್ಟಿದ್ದು ಮರಿಬೇಡ ಬಿಡು ಮನಸ್ಸಿನ ಕಾಂಡಿ ಬಿಟ್ಟು ಬಿಡದೆ ಹೊಳಿ ಹುಟ್ಟಿ ಸತ್ತು ಬಿಟ್ಟು ಬಿಡದೆ ಹೊಳಿ ಹುಟ್ಟಿ ಸತ್ತು ಪಟ್ಟಿ ಮಬ್ಬಿನ ಕಾಂಡಿ
ಆಶಾ ನೀಗುತ್ತನ ವಿಷಯ ಬಿಡುವುದಿಲ್ಲ ನಾಶಾಗಿ ನೀ ಹೋಗ್ತಿ ವೇಷ ಆಡಂಬರದ ವೇಷಾಗಿ ನೀ ಕೊನೆಗೆ ಒಮ್ಮೆ ಹೋಗ್ತಿ ವಿಶ್ವದೋಳು ಅಂದೆವಾಡಿ ಶಗ ವಿಶ್ವದೋಳು ಅಂದೆವಾಡಿ ಶಗ ಶಿರನಿಗ ಮಾತೆ ಹರ